ಸೊ ಬೇಸಿಕಲಿ ಅದ್ರಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ ಅಪ್ನಿಯಾ ಹೈಪೋಅಪ್ನಿಯಾ ಇಂಡೆಕ್ಸ್ ಅಂತ ಇದೆ. ಸೊ ಅಪ್ನಿಯಾ ಇಸ್ ಆಲ್ರೆಡಿ ಐ ಟೋಲ್ಡ್ ಟೆಂಪ್ರವರಿ ಸೆಸೇಷನ್ ಇನ್ ಬ್ರೀದಿಂಗ್, ಅಂದರೆ ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ಬ್ರೀದಿಂಗ್ ನಿಲ್ಲಿಸೋದನ್ನ ಅಪ್ನಿಯಾ ಅಂತೀವಿ. ಹೈಪೋಅಪ್ನಿಯಾ ಅಂತ ಅಂದರೆ ಅದಕ್ಕಿಂತ ಇನ್ನೂ ಕಡಿಮೆ, ಅಂದರೆ ಅಪ್ನಿಯಾಗಿಂತ ಇನ್ನೂ ಟೈಮ್ ಸ್ವಲ್ಪ ಕಡಿಮೆ ಬ್ರೆತ್ ಹೋಲ್ಡಿಂಗ್ ಇದ್ರೆ ಅದನ್ನು ಹೈಪೋಅಪ್ನಿಯಾ ಅಂತೀವಿ. ಸೊ ಈ ಅಪ್ನಿಯಾ ಹೈಪೋಅಪ್ನಿಯಾ ಇಂಡೆಕ್ಸ್ ಅನ್ನೋದೇನಿದೆ ಅದು ನಮಗೆ ಏನು ತೋರಿಸುತ್ತೆ, 1 hour ಸ್ಲೀಪಲ್ಲಿದ್ದರೆ ಎಷ್ಟು ಸಲ ಅವನಿಗೆ ಅಪ್ನಿಕ್ ಎಪಿಸೋಡ್ಸ್ ಆಯಿತು ನಿದ್ದೆಲಿ, ಅಂದರೆ ಎಷ್ಟು ಸಲ ಅವನು ಉಸಿರನ್ನ ನಿಲ್ಲಿಸ್ತಾ, ಎಷ್ಟು ಸಲ ಹೈಪೋಅಪ್ನಿಯಾ ಆಯಿತು ಅಂತ ಕಂಡು ಮಾಡುತ್ತೆ. ಅದಾದಮೇಲೆ ಅದಕ್ಕೊಂದು ನಮಗೆ AHI ಇಂಡೆಕ್ಸ್ ಅಂತ ಬರುತ್ತೆ. ಸೊ ಅಡಲ್ಟ್ಸಲ್ಲಿ ವಿ ಕನ್ಸಿಡರ್ ದಿಸ್ AHI ಇಂಡೆಕ್ಸ್ ಸಮ್ವೇರ್ ಬಿಲೋ 15 ಈಸ್ ಮೈಲ್ಡ್ ಸ್ನೋರಿಂಗ್, ಮೈಲ್ಡ್ OSA ಅಂತ. 15 to 30 ಇದ್ದರೆ ಅದನ್ನು ನಾವು ಮಾಡ್ರೇಟ್ ಅಂತೀವಿ. ಮೋರ್ ದೆನ್ 30 ಸ್ಕೋರ್ ಬಂದರೆ ಸಿವಿಯರ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಜಸ್ಟ್ ಫಾರ್ ಅ ಡಾಕ್ಟರ್ಸ್ ಟು ಗ್ರೇಡ್ ಯಾವ ಲೆವೆಲ್ ಆಫ್ ಸ್ಲೀಪ್ ಆಪ್ನಿಯಾ ಇದೆ ಅಂತ. ಸೊ ಈ ಪಾಲಿಸಾಮ್ನೋಗ್ರಫಿ ಇಸ್ ದ ಮೇನ್ ಟೆಸ್ಟ್. ಸೊ ಈ ಪಾಲಿಸಾಮ್ನೋಗ್ರಫಿಯಲ್ಲಿ ಸಪೋಸ್ ನಮಗೆ ಎಲ್ಲ ನಾರ್ಮಲ್ ಅಂತ ಬಂತು, ಇಟ್ ಇಸ್ ನಾಟ್ ಇನ್ ದ ಸಿವಿಯರ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ, ಇಟ್ ಇಸ್ ಸಮ್ವೇರ್ ಇನ್ ಮೈಲ್ಡ್ ಟು ಮಾಡ್ರೇಟ್. ಸೊ ನಮಗೆ ಈಗ ಸ್ಲೀಪ್ ಆಪ್ನಿಯಾ ಯಾವ ಲೆವೆಲ್ ಇದೆ ಆ ಮನುಷ್ಯನಿಗೆ ನಾವು ತಿಳ್ಕೊಂಡಿದ್ದೀವಿ.